ಅಲ್ಲಪ್ಪ ನೀವೇ ಎಕ್ಸ್ಪರ್ಟು ಅಂತೀರಿ ಎಲ್ಲ ಕಡೆ. ಮತ್ತು ಇವ್ರನ್ನೆಲ್ಲ ಯಾಕೆ ರಾಜಕೀಯ ಸಲಹೆಗಾರ, ಆರ್ಥಿಕ ಸಲಹೆಗಾರ, ಕಾನೂನು ಸಲಹೆಗಾರ, ಎಷ್ಟ್ರಿ ಇವು? ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ? 120 ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು. ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್, ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು. ಅವನು ದುರ್ಬಳಕೆನೇ ಜಾಸ್ತಿ ಆಗ್ತಾಯಿದೆ ಈಗ. ಹಾಂ, ಏನಪ್ಪ? ಹಾಂ, ಸೊ ಹಾಗಾಗಿ ಇವತ್ತೇನಾಗಿದೆ ಅಂತಂದರೆ, ಒಬ್ಬ ಒಳ್ಳೆ ಆರ್ಥಿಕ ಮಂತ್ರಿ ಅಂತಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಬೇಕು. ರಾಜ್ಯದಲ್ಲಿ ಸುಸ್ಥಿರವಾದಂಥ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಬೇಕು. ಪ್ರೋಗ್ರಾಮ್ಸ್ಗಳು ಜನ ನೆನ್ಕೊಳ್ಳೋವಂಥದ್ದು. ಹೇಳಪ್ಪ, ಒಂದು 10 ಪ್ರೋಗ್ರಾಮ್ ಹೇಳ್ರಿ ಸಿದ್ದರಾಮಯ್ಯ, ಹೇಳಪ್ಪ, ಜನ ನೆನ್ಕೊಳ್ಳೋ ಪ್ರೋಗ್ರಾಮ್ ಏನು ಮಾಡಿದೀಯ ನೀನು ಈ 2 ಸರಿ ಸಿ ಎಮ್ ಇದ್ದಾಗ? ಹೇಳಪ್ಪ, ಒಂದೂ ಇಲ್ಲ. ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ಟೆಲ್ ಅಸ್ ನಥಿಂಗ್. ಸುಮ್ಮನೆ ಬರೀ ಬೊಂಬಡ ಸೀಟಿ ಹೊಡ್ಕೊಳ್ಳೋದು. ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡ್ರಿ. ಅಯ್ಯೋ ರಾಮ್ನೆ, ದುಡಿಯೋ ಕೈಗೆ ಉದ್ಯೋಗ ಕೊಟ್ಟರೆ ಇಲ್ಲಿ ಆರ್ಥಿಕ ನೀತಿ, ಅದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀತವೆ. ಹಣಕಾಸಿನ ಇದೆಲ್ಲ ನಡೀತದೆ. ಅವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಇಲ್ಲ, ದುಡಿಯೋ ಕೈಗೆ ಉದ್ಯೋಗನೇ ಇಲ್ಲದೆ ಹೋದರೆ, ಉದ್ಯೋಗ ಇಲ್ಲದೆ ಏನು ನೋಡಿ ಕೇಳ್ತೀರ ನನ್ನ ಕತೆ? ಹಾಂ, ಏನಪ್ಪ ಈಗ ನಾವು ಕೇಳ್ಕೊಂಡು ಈಗ ನೋಡಿ, ಇಡೀ 1,70,00,000 ಕುರಿ ಆಡುಗಳಿದ್ದಾವೆ ಈ ರಾಜ್ಯದಲ್ಲಿ. ಒಂದು ದೊಡ್ಡ ಸ್ಕೀಮ್ ಮಾಡಿರಿ ಓಕೆ ಕಥೆಯಲ್ಲಿ. ವಾರಕ್ಕೆ 2 ಪ್ಲೇನ್ ಲೋಡು ಕುರಿ ಮಾಂಸ ಕೇಳ್ತಾವ್ರೆ ಇರಾನ್ ಕಂಟ್ರಿಯವರು. ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರು. ಇದೆ, ಅದು ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಕಾಗ್ತದೆ. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ರೀ ಅದು? ಸಾವಿರಾರು ಜನ ಯಂಗ್ಸ್ಟರ್ಸ್ ಹಳ್ಳಿಗಾಡುಗಳಲ್ಲಿ ಆ ಕುರಿ ಕೋಳಿ ಸಾಕೋದ್ರಿಂದ ಇದು ಸಾಕು. 10 ರೂಪಾಯಿ ಕೊಡಲಿಲ್ವಲ್ಲಪ್ಪ ನಿನ್ನ ಬಜೆಟಲ್ಲಿ? ಕುರಿಗಾರರಿಗೆ 10 ರೂಪಾಯಿ ಇಲ್ವಲ್ರಿ? ಬರೀ ಕೂಗ್ಕೊಳ್ಳೋದು ಜೈ 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 ಅಂತ ಅಷ್ಟೇ. ಅಲ್ಲ, ಎಂತಾದ್ರೂ ಇದು ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕಪ್ಪ, ಅದು ಸರ್ಕಾರದ ನೀತಿ ಆಗಬೇಕು. ಏನೂ ಇಲ್ಲ, ಸುಮ್ಮನೆ ಬರೀ ಕೂಗ್ಕೊಂಡ್ರೆ 16 ಸಾರಿ ಮಂಡನೆ ಅಷ್ಟೇ. ಏನಾಗಿದೆ ಅದರಿಂದ? ಹಾಗಾಗಿ ಮತ್ತೆ ಈಗ ನೀವು ಯಾವಾಗ ಕುರ್ಚಿ ಮೇಲೆ ಕೂತ್ಕೊಂಡ್ರಿ ನೀವು ಹೋಯಿತು. ನೀವೆಲ್ಲಿ ತಿರುಗಾಟ ಇಲ್ಲ, ಏನಿಲ್ಲ, ಅಲ್ಲೇ ಕೂತಿರ್ತವೆ. ಆ ಅಸೆಂಬ್ಲಿಲಿ ಏನಾಯಿತು ಮೊನ್ನೆ? ನೀವೇ ಕೂಗ್ತಾ ಇದ್ದೀರಿ. ಕೂತ್ಕೊಳ್ಳಿ ಯಾರು ಕೂತ್ಕೊಳ್ಳಿಲ್ಲ. ನಿಮ್ಮ ಮಾತಿಗೆ ನಿಮ್ಮ ಆಡಳಿತ ಪಕ್ಷದಲ್ಲೇ 3 ಕಾಸು ಮರ್ಯಾದೆ ಇಲ್ಲ ನಿಮ್ಮ ಮಾತುಗಳಿಗೆ. ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರೇ, ಕೂತ್ಕೊಂಡು ಅಧಿಕಾರ ಮಾಡೋಕ್ಕೆ ಅಲ್ಲ ಈ ರಾಜ್ಯ ಅಲ್ಲ. ಇದೇನು MG ರಾಮಚಂದ್ರನ್ ಜಯಲಲಿತಾ ರಾಜ್ಯ ಅಲ್ಲ ಇದು ಕೂತ್ಕೊಂಡು ಮಾಡಲಿಕ್ಕೆ. ದಯಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಸಮಯ ಹಾಳು ಮಾಡ್ತಾಯಿದ್ದೀರಿ ರಾಜ್ಯದ?